ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನ ವಿರೋಧಿ ನೀತಿಯನ್ನ ಅನುಕರಣೆ ಮಾಡ್ತಾ ಇದೆ. ಭ್ರಷ್ಟಾಚಾರ ತುಂಬಿ ಹೋಗ್ತಾ ಇದೆ. ಅದರ ಜೊತೆಗೆ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂತ ಕೆಲಸ ಪ್ರತಿನಿತ್ಯ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಬೇಕಾಬಿಟ್ಟಿಯಾಗಿ ಏರಿಸಿ ಅದರ ಮುಖಾಂತರ ಜನಸಾಮಾನ್ಯರು, ಬಡವರು, ಮಧ್ಯಮ ವರ್ಗದ ಜನರಿಗೆ ಅವರ ಜೇಬಿಗೆ ಕೈ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಹಣ ಬೇಕಂತ ಹೇಳಿ ಇಡೀ ರಾಜ್ಯದ ಖಜಾನೆಯನ್ನ ಎಲ್ಲವನ್ನೂ ಖಾಲಿ ಮಾಡಿ, ಖಜಾನೆ ಖಾಲಿ ಆಗಿದ್ದರಿಂದ ಇನ್ನು ಅದನ್ನು ಯಾವ ರೀತಿ ವರಮಾನ ತೆಗೆದುಕೊಳ್ಬೇಕು ಅನ್ನುವಂತ ಕಾರಣದ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಒಂದು ವೈಜ್ಞಾನಿಕ ಕಾರಣ ಇಲ್ಲದೇ ಇವತ್ತು ಜನಸಾಮಾನ್ಯರು ಬರೆ ಹೇಳುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದರ ಪರಿಣಾಮ ಏನಾಗಿದೆ? ಇವತ್ತು ನಮ್ಮ ಕರ್ನಾಟಕದ ಜನರಿಗೆ ಹೆಚ್ಚಿನ ರೀತಿಯಂತ ಒಂದು ಭಾರ. ಇಲ್ಲೇ ಒಂದು ಉದಾಹರಣೆ ಕೊಡ್ಬೇಕಾದ್ರೆ ಕಾರವಾರದಲ್ಲಿ ಒಂದು ದರ ಇದ್ರೆ ಪಕ್ಕದಲ್ಲಿ ಒಂದು 15 ಕಿಲೋಮೀಟರ್ಗೆ ಗೋವಾದ ಬೌಂಡ್ರಿ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಇಲ್ಲಿಕ್ಕಿಂತ ಒಂದು 8-10 ರೂಪಾಯಿ ಚೀಪ್ ಆಗ್ತದೆ. ಇವತ್ತು ಕಾರವಾರದಲ್ಲಿ ಜನಸಾಮಾನ್ಯರು ತಮ್ಮ ವೆಹಿಕಲ್ ತೆಗೆದುಕೊಂಡು ಕಾರವಾರದ ಬೌಂಡ್ರಿಗೆ ಹೋಗಿ, ಗೋವಾದ ಬೌಂಡ್ರಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಡೀಸೆಲ್ ತಗೊಂಡ್ಬರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಬಹಳ ಒಂದು ಅಧೋಗತಿಗೆ ರಾಜ್ಯ ಸರ್ಕಾರ ಹೋಗ್ತದೆ, ರಾಜ್ಯದ ಖಜಾನೆ ಖಾಲಿ ಆಗ್ತದೆ. ಮತ್ತು ಇದರಿಂದ ಬಹಳ ದೊಡ್ಡ ಪರಿಣಾಮ ಕೇವಲ ಡೀಸೆಲ್ ಮತ್ತು ಈ ಪೆಟ್ರೋಲ್ ದರ ಏರಿಕೆ ಇದು ಕೇವಲ ವೆಹಿಕಲ್ಸ್ಗೆ ಅಷ್ಟಲ್ಲ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯಂತ ಪರಿಣಾಮಗಳು ಬೆಳಿಗ್ಗೆ ಮತ್ತು ದಿನನಿತ್ಯದ ಈ ವಸ್ತುಗಳನ್ನು ಬಳಕೆ ಮಾಡೋದಕ್ಕೂ ಇಫೆಕ್ಟ್ ಆಗ್ತದೆ. ದೊಡ್ಡ ಪ್ರಮಾಣದಲ್ಲಿ ಇದು ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಒಂದು ಪ್ರತಿಭಟನೆ ಮುಖಾಂತರ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸಹಿತ ಈ ಪ್ರತಿಭಟನೆ ನಡೀತಾ ಇದೆ. ತಕ್ಷಣವೇ ಈ ಒಂದು ದರ ಏರಿಕೆಯನ್ನು ಹಿಂದೆ ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಾಯವನ್ನ ನಾನು ಮಾಡ್ತಾ ಇದ್ದೇನೆ. ಇದು ಆಗದೇ ಇದ್ರೆ ಇಡೀ ರಾಜ್ಯದಲ್ಲಿ ಜನ ದಂಗೆ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಬಿಜೆಪಿ ಸರ್ಕಾರಗಳು ರಾಜ್ಯಗಳಲ್ಲೂ ಕೂಡ ಜಾಸ್ತಿ ಇದೆ ಪೆಟ್ರೋಲ್ ಡೀಸೆಲ್ ಸಿದ್ದರಾಮಯ್ಯ ನೋಡ್ರಿ, ಈ ರೀತಿ ಸಮರ್ಥನೆ ಮಾಡುವಂತದ್ದು ಬೇಕಾಗಿಲ್ಲ. ಆ ರಾಜ್ಯದಲ್ಲಿ ಹಿಂಗಾಗಿದೆ. ಹಂಗ ಗೋವಾದಲ್ಲಿ ಯಾವ ಸರ್ಕಾರ ಇದೆ? ಅಲ್ಲಿ ಕಡಿಮೆ ದರ ಇದೆ. ನಾ ಕೇಳ್ತಾ ಇದ್ದೇನೆ. ಇವತ್ತು ಮಹಾರಾಷ್ಟ್ರದ ನೀವು ರೇಟ್ ತಗೊಳ್ರಿ, ಅಲ್ಲಿ ಬೇರೆ ದರ ಇದೆ. ಈ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾಗ ನೀವು ಅದನ್ನ ನಮ್ಮ ಕರ್ನಾಟಕ ಜನ ಹಿತ ನೋಡುವಂತ ಕೆಲಸ ನೀವು ಮಾಡ್ರಿ. ಬೇರೆ ರಾಜ್ಯದಲ್ಲಿ ಏರಿಸಿದ್ದಾರೆ, ಬೇರೆ ರಾಜ್ಯದಲ್ಲಿ ಹೆಚ್ಚಿಗೆ ಇದೆ, ಅದಕ್ಕೆ ನಾವು ಏರಿಸ್ತೀವಿ ಅನ್ನೋಂಥದ್ದು ಕಾರಣ ಅಲ್ಲ. ನಿಮಗೆ ನಿಜವಾಗಿ ಏರಿಸುವಂತ ಅವಶ್ಯಕತೆ ಇತ್ತನೋ? ಇಲ್ಲ, ಅವಶ್ಯಕತೆನೇ ಇರಲಿಲ್ಲ. ಹೀಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ, ಮತ್ತೊಂದು ಕಡೆ ಆ ವಾಲ್ಮೀಕಿ ನಿಗಮದಲ್ಲಿ ನಡೆಯುವಂತ ಭ್ರಷ್ಟಾಚಾರ ಹಗರಣ, ಇವತ್ತು ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇನ್ನೂ ಎಷ್ಟೋ ವಿಕೆಟ್ಗಳು ಬೀಳುವಂತ ಪರಿಸ್ಥಿತಿ ಇದಾವೆ. ಬೇರೆ ಬೇರೆ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾ ಹೇಳ್ತಾ ಇದ್ದೇನೆ, ಇಡೀ ರಾಜ್ಯ ಇವತ್ತು ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೇವಲ ತಮ್ಮ ರಾಜಕೀಯ ತೆವಲುಗಳನ್ನು ತೆಗೆಸುವಂತದ್ದಲ್ಲ, ಇವತ್ತು ಜನಹಿತವನ್ನ ನೋಡಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬಯಸ್ತೇನೆ. ಸಾರಿಗೆ ವೆಚ್ಚ ಹೆಚ್ಚಳ ಮಾಡಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದನ್ನ ನಾವೊಂದು ಹಿಡಿದಿಲ್ರಿ. ಈಗ ಖಜಾನೆ ಖಾಲಿ ಆಗಿದೆ. ಒಂದ್ ಕಡೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ ನಲ್ಲಿ ಇದಾವೆ. ಅವ್ರಿಗೇನು ಈ ಒಂದು ಫ್ರೀ ಗ್ಯಾರಂಟಿ ಮುಖಾಂತರ ಬಸ್ಗಳ ಫ್ರೀ ಆಗಿ ಉಚಿತವಾಗಿ ಅಡ್ಡಾಡುವಂತದಿಲ್ಲ. ರಿಎಂಬರ್ಸ್ಮೆಂಟ್ ಎಷ್ಟು ಮಾಡ್ಬೇಕಾಯ್ತು ಅದು ಮಾಡ್ಲಿಲ್ಲ. ಅವೆಲ್ಲ ಲಾಸ್ ಆಗಿದಾವೆ. ಈಗ ಮತ್ತೆ ಖಜಾನೆ ಖಾಲಿ ಆಗಿದೆ, ವರಮಾನ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವರು ಒಂದು ಹೇಳಿಕೆಯನ್ನು ಬಂತು, ಆದಷ್ಟು ಬೇಗನೆ ಬಸ್ ದರಗಳ ಏರಿಕೆಯನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಇದೆಲ್ಲ ನೋಡಿದಾಗ ಇಡೀ ರಾಜ್ಯ ಒಂದು ಅರಾಜಕತೆಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಆಡಳಿತದಲ್ಲಿ ಏನೊಂದು ಬಿಗಿ ಹಿಡಿತ ಇರಬೇಕಾಗಿತ್ತು, ಅದು ಕಳ್ಕೊಂಡಿದ್ದಾರೆ ಮತ್ತು ಆಡಳಿತ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ.